ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನದು ಮುಂಚಿನ ವ್ಲಾಗ್ ಎಲ್ಲರೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನೋಡಲಿಲ್ಲದವರು ಹೋಗಿ ವ್ಲಾಗ್ ನೋಡಿ ಬನ್ನಿ. ಇವತ್ತಿನ ವ್ಲಾಗಲ್ಲಿ ನಾವು ಎಲ್ಲಿ ಹೋಗ್ತೇವಂತ ನೋಡುವ ಗಾಯ್ಸ್. ಬನ್ನಿ ಗಾಯ್ಸ್. ಶಾರದಾ, ಏನು ಆರ್ಡರ್ ಮಾಡಿದಿ? ಮೈಸೂರು ಮಸಾಲೆ ದೋಸೆ. ಫೈನಲಿ ಶಾರದಾ ಅವರ ಆರ್ಡರ್ ಬಂದಿದೆ, ಮೈಸೂರು ಮಸಾಲೆ ದೋಸೆ. ಟ್ರೈ ಮಾಡುವ. ಫೈನಲಿ ನಾನು ಆರ್ಡರ್ ಮಾಡಿರೋ ತುಪ್ಪ ದೋಸೆ ಬಂದಿದೆ. ತಿಂದು ತಿಂದು ತುಂಬ ಸಾಕಾಗಿ ಹೋಯಿತು, ಹೊಟ್ಟೆ ಫುಲ್ ಆಯಿತು. ಹೇಗನ್ನಿಸ್ತು? ಹೇಗಿತ್ತು ದೋಸೆ? ಒಳ್ಳೆದಿತ್ತು. ಇವಾಗ ಬಿಡು ಅಂತ ಆಗ್ತಾ ಉಂಟು, ಜಾಸ್ತಿ ಇದು ಮಾತ್ರ. ಇನ್ನೂ ಏನಾಗಲ್ಲ, ತಿನ್ನು. ಒಳ್ಳೆ ಉಂಟಲ್ಲ? ನಂಗೆ ಬೇಡ, ನಂಗೆ ಸಾಕಾಯ್ತು. ನನಗೆ ಹೋಗೋದಂತ ಡಿಸೈಡ್ ಮಾಡಿ ಫೈನಲಿ ಶ್ರೀಕೃಷ್ಣ ಹೋಟೆಲಿಗೆ ಬಂದಿದ್ದೇವೆ. ಫೈನಲಿ ನಾವು ನ್ಯಾಚುರಲ್ ಐಸ್ ಕ್ರೀಮ್ಗೆ ಬಂದ್ವಿ. ಸೊ ಒಳಗಡೆ ಹೋಗೋಣ ಅಲ್ಲ? ಫೈನಲಿ ನಾವಿವಾಗ ನ್ಯಾಚುರಲ್ ಐಸ್ ಕ್ರೀಮ್ಗೆ ಬಂದಿದ್ದೇವೆ. ನೀನೆಂತ ತಗೊಳ್ತೀನಿ? ನಂದು ಯಾವತ್ತು ಆಲ್ ಟೈಮ್ ಫೇವ್ರೆಟ್ ಟೆಂಡರ್ ಕೊಕೊನಟ್. ನೀನು? ನಾನು ಸೀತಾಫಲ. ಯಾರಿಗೆಲ್ಲ ನ್ಯಾಚುರಲ್ಸ್ ಇದು ಯಾವ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಮಾಡಿ. ಮಾಡಬೇಕಂತ ಫೈನಲಿ ನಾವಿಬ್ಬರು ಸೀತಾಫಲನೇ ತಗೊಂಡ್ವಿ. ಶಾರದಾ, ಎಂತ ಸರಿಗಮಪ ಆಡಿಷನ್ ಕೊಟ್ಟಿದ್ಯಲ್ಲ, ಹೆಂಗೆ ಅನಿಸ್ತು ನಿಂಗೆ? ಇಟ್ಸ್ ಎ ನೈಸ್ ಎಕ್ಸ್ಪೀರಿಯನ್ಸ್. ಓಕೆ, ಅಲ್ಲಿ ನಮಗೆ ಒಟ್ಟು 4 ಸಾಂಗ್ ಹಾಡಲಿಕ್ಕಿತ್ತು. ಸೊ ಅವ್ರು ನನಗೆ 3 ಸಾಂಗ್ ಹಾಡಲಿಕ್ಕೆ ಹೇಳಿದರು. ಒಂದು ಫೋಕ್ ಸಾಂಗ್ ಹಾಡಿದ್ದೆ, ಒಂದು ಟಪ್ಪಂಗುಚ್ಚಿ ಸಾಂಗ್ ಹಾಡಿದ್ದೆ, ಒಂದು ಹೀಗೆ ಮೆಲೋಡಿ ಹಾಡಿದ್ದೆ ನಾನು. ಜಡ್ಜಸ್ ಯಾರಿದ್ರು? ಜಡ್ಜಸ್ ನನಗೆ ಚೆನ್ನಪ್ಪ, ಅಂದರೆ ಯಾವುದೋ ಸೀಸನ್ ವಿನ್ನರ್ ಆಗಿದ್ದಾವ, ಸೊ ಅವನಿದ್ದ. ಸೊ ಅದೇ ಬ್ಯಾಕ್ಗ್ರೌಂಡ್ ಎಲ್ಲ ಕೇಳ್ತಾರೆ, ಸೊ ಅದು ಒಳ್ಳೆಯದಿತ್ತು. ಇನ್ನೊಂದು ನನಗೆ ಸ್ವಲ್ಪ ದಿವಸ ಆದ ನಂತರ, ಒಂದು 15 ಡೇಸ್ ಆದ ನಂತರ ನನಗೆ ಕಾಲ್ ಬಂದಿತ್ತು. ಸೊ ನಂಗೆ ತುಂಬ ಖುಷಿ ಆಯಿತು, ನಾನು ಸೆಲೆಕ್ಟ್ ಆಗಿದೆ ಸೆಕೆಂಡ್ ರೌಂಡು. ಸೊ ಓಕೆ, ಅದು ಎಲ್ಲರಿಗೂ ಸಿಗಲ್ಲ ನಿಜವಾಗಿ. ಸೊ ಒಳ್ಳೆದಿತ್ತು. ಸೊ ಅಲ್ಲಿ ಹೋದೆ, ನನ್ನೊಟ್ಟಿಗೆ ನನ್ನ ಫ್ರೆಂಡ್ಸ ಸೆಲೆಕ್ಟ್ ಆಗಿದ್ಲು. ಅವಳು ಮತ್ತೆ ನೀನು ಒಟ್ಟಿಗೆ ಹೋದದಾ? ಹೌದು, ಅವಳು ಮತ್ತು ನಾನು ಒಟ್ಟಿಗೆ ಹೋದದ್ದು. ಸೊ ನನ್ನ ಮನೆಯಿಂದ ಯಾರು ಸಹ ಬಂದಿರಲಿಲ್ಲ. ಸೊ ಅವಳ ಪೇರೆಂಟ್ಸ್ ಎಲ್ಲ ಬಂದಿದ್ದರು. ಸೊ ಹಾಗೆ ಒಳ್ಳೆಯದಾಯಿತು. ಮತ್ತು ನಾವಲ್ಲಿ ಜರ್ನಿ ಮಾಡಿದ್ವಿ, ಟ್ರೈನಲ್ಲಿ ಜರ್ನಿ ಮಾಡಿದ್ವಿ. ಸೊ ಸೂಪರ್ ಇತ್ತಲ್ಲ ಮಾತ್ರ. ಸೊ ನಾನು ನನ್ನ ಅಕ್ಕನ ಮನೇಲಿ ಸ್ಟೇ ಆಗಿದ್ದೆ. ಸೊ ಅವಳು ಸಹ ನನ್ನ ಅಕ್ಕನ ಮನೆಯಲ್ಲಿ ಸ್ಟೇ ಆಗಿದ್ಲು. ಸೊ ಮತ್ತು ನೆಕ್ಸ್ಟ್ ಡೇ ನಮಗೆ ಆಡಿಷನ್ ಇತ್ತು. ಸೊ ಆಡಿಷನ್ ಮಾತ್ರ ತುಂಬ ಟಫ್ ಲೆವೆಲ್ ಇತ್ತು ಮಾತ್ರ ಬೆಂಗಳೂರಲ್ಲಿ. ಅದು ಮಾತ್ರ ತುಂಬ ಜನ ಹೇಳ್ತಾರೆ. ನಾವು ನಿಜವಾಗಿ 1500 ಮೆಂಬರ್ಸ್ ಸೆಲೆಕ್ಟ್ ಆಗಿದ್ವಿ ಬೆಂಗಳೂರಿಗೆ. ಸೊ ಉಡುಪಿಯಿಂದ 800 ಇದ್ದು, ಅದರಲ್ಲಿ 50 ಅಷ್ಟು ಸೆಲೆಕ್ಟ್ ಆಗಿದ್ರು ನಿಜವಾಗಿ. ಸೊ ಅದು ನಮಗೆ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ಬೋದು. ಒಂದು ಹಾಡಾಡು ಪ್ಲೀಸ್. ಯಾವುದು? ಯಾವ ಸಾಗ್ಬೋದು? ಕನ್ನಡ ಆದರೆ ಕನ್ನಡ, ಹಿಂದಿ ಆದರೆ ಹಿಂದಿ, ಯಾವ ಸಹ ನಿಮ್ಮ ಇಷ್ಟದ್ದು. ಓಕೆ, ಹಿಂದಿ ಹಾಡೋದು. ತೆರೆ ಹವಾಗೆ. ಯಾವುದಾದ್ರು ಹಾಡು. ತುಂಬ ಚಳಿ ಉಂಟು. ಸೊ ಎಲ್ಲಿಗೆ ನಮ್ಮ ಪಯಣ ಇವಾಗ? ಇವಾಗ ನಾವು ಉಡುಪಿ ಹಬ್ಬಕ್ಕೆ ಹೋಗುವ. ಓ, ಉಡುಪಿ ಹಬ್ಬವಾ? ಹಾಂ, ಹೋಗುವ ಹಾಗಾದ್ರೆ. ಓಕೆ, ವಾವ್.
ನಾವಿವಾಗ ಉಡುಪಿ ಹಬ್ಬಕ್ಕೆ ಬಂದಿದ್ದೇವೆ. ಶಾರದಾ, ನೀನು ಭೂತ ಥರ ಕಾಣ್ತಿದ್ದಿಲ್ಲಿ. ಹೌದು, ವಾವ್. ₹60 ಕೊಟ್ಟು ಬಂದಿದ್ದೇವೆ ಮಾರೆ. ಇಲ್ಲಿ ಎಂತ ಉಂಟಾ ಇಲ್ವಾ ಇನ್ನು ಆಚೆ ಸೈಡ್? ಹೌದಲ್ವಾ? ಅಯ್ಯೋ, ಬೇಕಾಯ್ತು ನಂಗೆ. ಬೇಡ ನಂಗೆ, ಅದು ನಾನು ಅದನ್ನ ಇಟ್ಕೊಂಡು ಎಂತ ಮಾಡು. ಮೆಲ್ಲ ಹೋಗಕ್ಕ, ಎಲ್ಲಿಗೆ ಓಡ್ಲಿಕ್ಕೊಂಡು ನಿಂಗೆ. ಶಾರದಾ, ಸ್ಕರ್ಟ್ ಎಲ್ಲ ಉಂಟು ನೋಡು, ಬೇಕಾ ನೋಡು. ಏನೇನು? ಸ್ಕರ್ಟ್ ಸ್ಕರ್ಟ್. ನಂಗೆ ನಿಜವಾಗಿ ಲಾಂಗ್ ಸ್ಕರ್ಟ್ ಬೇಕಿತ್ತು, ಸೊ ನಾನು ಹುಡುಕ್ತಿದ್ದೆ. ಇಲ್ಲ ಆಯ್ತು ನೋಡು. ಅಯ್ಯೋ, ಎಂತ ಇಲ್ಲ ಮಾರೆ, ಏನೂ ಇಲ್ಲ, ಖಾಲಿ ಖಾಲಿ. ₹60 ವೇಸ್ಟ್. ನಂಗೆ ಆಸೆ ಉಂಟು, ನೀನ್ ಬರ್ಬೇಕಲ್ಲ. ನೀನ್ ಯಾವ್ದಕ್ ಸಹ ಬರಲ್ಲ ಮಾರೆ. ಫಸ್ಟ್ ನೀನ್ ಬಾ ಯಾವ್ದಕ್ಕಾದ್ರೂ. ಇಲ್ಲಿ ಏನಂದ್ರೆ ಏನು ಸಹ ಇಲ್ಲ. ಹೀಗೆ ಹೋಗಿ ಹೀಗೆ ಬರುವಷ್ಟರಲ್ಲಿ ಹೊರಗೆ ಬಂದಾಯ್ತು ನಾವು. ಒಂದು ಸ್ಟಾಲ್ ಸಹ ಇಲ್ಲ, ಒಂದು ಎಂತ ಸಹ ಇಲ್ಲ. ಅದ್ರಡಿಕೆಯಲ್ಲಿ ಒಂದು ಗೇಮ್ಸಿಗೆ ಯಾವುದಕ್ಕಾದ್ರೂ ಹೋಗುವ ಅಂದರೆ, ಆ ಬ್ರೇಕ್ ಡ್ಯಾನ್ಸ್ ಯಾವುದಕ್ಕಾದ್ರೂ ಹೋಗುವ ಅಂದರೆ ಅದು ನನಗೆ ತುಂಬ ಇಷ್ಟ. ಅದಕ್ಕೆ ಹೋಗುವ ಅಂದರೆ ಈ ನನ್ನ ಫ್ರೆಂಡ್ ಇದ್ದಾಳಲ್ಲ, ಯಾವುದಕ್ಕೆ ಸಹ ಬರಲ್ಲ. ನಾನು ಒಬ್ಬಳೇ ಹೇಗೆ ಕೂತ್ಕೊಂಡು. ಉಡುಪಿಯಲ್ಲಿ ಚಳಿ ನೋಡಿ, ಸೀಟಲ್ಲಿ ಫುಲ್ ಸಿಮ ಬಿದ್ದು ಫುಲ್ ಮಂಜಾಗಿದೆ. ಎಲ್ಲ ಕಡೆ ಸುತ್ತಿ 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 ಫೈನಲಿ ಮನೆಗೆ ಬಂದೆ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವ್ಲಾಗಿಗಾಗಿ ಕಾಯ್ತಾ ಇರಿ.